ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಇಲ್ಲಿ ಕಾಣ್ತಾ ಇದೆಯಲ್ಲ ದೇವಾಲಯ, ಇದು ಅಮ್ಮನ ದೇವಾಲಯ. ಈಕೆ ಜಲ್ದಿಗೆರೆಯಮ್ಮ ಅಂತ. ಈ ಮಹಾತಾಯಿ ಈ ಗ್ರಾಮದ ಎಲ್ಲ ಜನರನ್ನ ರಕ್ಷಿಸ್ತಾ ಕಾಪಾಡ್ತಾ ತನ್ನದೇ ಮಕ್ಕಳಂತೆ ನೋಡ್ಕೊಳ್ತಾ ಇಡೀ ಗ್ರಾಮದ ಜನರನ್ನ ಸುಸ್ಥಿತಿಯಲ್ಲಿ ಇಟ್ಟಿದ್ದಾಳೆ. ಗ್ರಾಮಸ್ಥರೆಲ್ಲ ಈ ದೇವಿಯನ್ನು ಭಜಿಸ್ತಾ 15 ದಿನಗಳಿಗೆ ಒಮ್ಮೆ ಬರುವಂತಹ ಅಮಾವಾಸ್ಯೆಯಲ್ಲಿ ದೇವಿಗೆ ಪ್ರತ್ಯಂಗಿರ ಹೋಮವನ್ನು ದೇವಿಯ ಆಲಯದಲ್ಲಿ ಮಾಡ್ತಾ ಭಕ್ತಾದಿಗಳೆಲ್ಲರೂ ಸೇರ್ತಾ ಒಟ್ಟಾಗಿ ದೇವಿಯನ್ನು ಭಜಿಸ್ತಾ ಪೂಜಿಸ್ತಾ ಒಂದು ನೆಲೆಯನ್ನು ಕಂಡುಕೊಂಡಿದ್ದೀವಿ, ನೆಮ್ಮದಿಯನ್ನು ಕಂಡುಕೊಂಡಿದ್ದೀವಿ ಬಂಧುಗಳೇ. ಇಲ್ಲಿ ನೋಡಿ, ಒಳ್ಳೆಯ ವಾತಾವರಣದಲ್ಲಿ ನಾವಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸುತ್ತಮುತ್ತ ತೆಂಗಿನ ತೋಟಗಳು, ರಮ್ಯವಾದ ವಾತಾವರಣ, ಹಾಗೆ ಎಲ್ಲ ಕಡೆ ಹಸಿರು. ಇದು ಹೀಗೆ ಕಂಗೊಳಿಸ್ತಾ ಇರುವಂಥ ನನ್ನೂರು ನನಗೆ ಹೆಮ್ಮೆ. ತುಂಬ ಅದ್ಭುತವಾದ ಹಸಿರಿನಿಂದ ಕೂಡಿರುವಂತಹ ತೋಟ, ತುಂಬ ಕಣ್ಣಿಗೆ ತಂಪನ್ನು ಕೊಡ್ತಕ್ಕಂಥದ್ದು. ಎಲ್ಲರೂ ಖುಷಿಯಿಂದ ಬೆಳಗ್ಗೆ ವಾಕಿಂಗಿಗೆ ಬರ್ತೀವಿ. ಇಲ್ಲಿ ಗಿಳಿಗಳು ಹಾಗೆ ನವಿಲುಗಳು ಕೂಗ್ತಾ ನಮ್ಮನ್ನು ವೆಲ್ಕಮ್ ಮಾಡುತ್ತವೆ. ಅದು ನಮ್ಗೆ ನಿಜವಾಗ್ಲೂ ತುಂಬ ಖುಷಿ ಕೊಡುವಂಥ ವಿಚಾರ. ಬೆಳಗಿನ ಜಾವದಲ್ಲಿ ಅರುಣೋದಯ ಸಮಯದಲ್ಲಿ ನೋಡಿ ಸೂರ್ಯರಶ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ನಾವೆಲ್ಲರೂ ವಾಕಿಂಗ್ ಮಾಡ್ತಾ ಇಲ್ಲಿ ನಮ್ಮ ಒಂದು ದೈಹಿಕ ಹಾಗೂ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಕೊಳ್ತೀವಿ. ಈ ದೇವಿ ಮಹಾತಾಯಿ ಕೂಡ ನಮ್ಮ ಗ್ರಾಮಸ್ಥರನ್ನು ಕಾಪಾಡುವಂತಹ ಮಹಾಮಾಯೆ, ಜಗಜ್ಜನನಿ ಅಂಬೆ. ಮತ್ತು ಬಂಧುಗಳೇ, ನನ್ನೂರಿನಲ್ಲಿ ಹೆಸರಾಂತ ದೊಡ್ಡಾಲದ ಮರವನ್ನು ನೆನಪಿಸಿಕೊಡುವಂತಹ ಆಲದ ಮರಗಳು ನನ್ನೂರಿನಲ್ಲಿವೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ನೋಡಿ ಬಂಧುಗಳೇ, ಇಷ್ಟೊಂದು ಮರಗಳು, ಇಷ್ಟೊಂದು ಬಿಳಲುಗಳು. ಹಾಗೆ ಇಲ್ಲಿ ಮುನೀಶ್ವರ ಸ್ವಾಮಿ ಕೂಡ ವಾಸವಾಗಿದ್ದಾನೆ, ಭಕ್ತರನ್ನು ಸಲಹುತ್ತಾ ಇದ್ದಾನೆ. ನೋಡಿ, ಇದು ಮುನೇಶ್ವರ ದೇವಾಲಯ. ಇಲ್ಲೇ ಸಮೀಪದಲ್ಲಿ ಕಲ್ಲು ಬೆಂಚಿನ ಮೇಲೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಬಸ್ಸನ್ನು ಏರಿ ಮಾರ್ಕೆಟ್ ಮೆಜೆಸ್ಟಿಕ್ಗಳಿಗೆ ಹೋಗುವಂಥ ಜನ ಇಲ್ಲಿ ಕೂತ್ಕೊಳ್ತಾರೆ, ವಿಶ್ರಾಂತಿ ಪಡ್ಕೊಳ್ತಾರೆ. ಇದು ಬಸ್ ಸ್ಟ್ಯಾಂಡ್ ಬಂಧುಗಳೇ. ಬಸ್ ಸ್ಟ್ಯಾಂಡಿಗೆ ಸಮೀಪದಲ್ಲೇ ಇರುವಂತಹ ಈ ಜಾಗ ತುಂಬ ಚೆನ್ನಾಗಿದೆ. ಮತ್ತು ಇದು ಮುನೇಶ್ವರ ಸ್ವಾಮಿಯ ದೇವಾಲಯ. ಇದು ಈ ಆಲದ ಮರದ ಬಿಳಲುಗಳು ಬಹಳಷ್ಟು ಆಳಕ್ಕೆ ಹರಡಿ ತುಂಬ ಹರಡ್ಕೊಂಡು ಬಿಟ್ಟಿವೆ ಬಂಧುಗಳೇ. ಹಾಗಾಗಿ ಸುತ್ತಮುತ್ತ ಎಲ್ಲೆಲ್ಲಿ ನೋಡಿದರೂ ಆಲದ ಮರ, ಅದರ ಬಿಳಲುಗಳು ಕಾಣ್ತಾ ಬರುತ್ತೆ. ಬಹಳ ಹಳೆಯ ಒಂದು ಮರಗಳಾಗಿವೆ ಇವು. ನೋಡಿ, ಇಷ್ಟೊಂದು ಹಳೆಯ ಮರ, ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ. ಇಂಥ ಒಂದು ಖುಷಿ ಕೊಡುವಂಥ ಒಂದು ವಿಚಾರ. ಈ ದೊಡ್ಡಾಲದ ಮರವನ್ನು ನೆನಪಿಸುವಂತಹ ಸ್ಥಳ ನಂದು. ಗ್ರಾಮಸ್ಥರಿಗೆ ಬೇಕಾಗುವಂಥ ನೀರು ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಇಲ್ಲಿ ನೋಡಿ ಬಂಧುಗಳೇ, ಲೂರ್ದು ಮಾತೆಯ ದೇವಾಲಯ ನನ್ನ ಊರಿನಲ್ಲಿದೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಇಲ್ಲಿ ಹಿಂದೂಗಳ ದೇವಾಲಯ ಇದೆ, ಲೂರ್ದು ಮಾತೆಯ ಕ್ರೈಸ್ತ ದೇವಾಲಯ ಕೂಡ ನನ್ನ ಊರಿನಲ್ಲಿದೆ. ಕ್ರೈಸ್ತ ಬಾಂಧವರು ಹಬ್ಬವನ್ನು ಆಚರಿಸ್ತಾರೆ. ಅವರಿಗೆ ಮೆರವಣಿಗೆಯಲ್ಲಿ ಕೂಡ ನಾವುಗಳೆಲ್ಲ ಭಾಗವಹಿಸ್ತೀವಿ. ಅವರ ಮೆರವಣಿಗೆಯನ್ನು ನೋಡಿ ಸಂತೋಷ ಪಡ್ತೀವಿ. ಹಾಗೆ ನಮ್ಮ ಹಿಂದೂ ಜನಾಂಗದ ದೇವತೆಗಳ ಮೆರವಣಿಗೆ ಆದ ಕೂಡ ಅವರು ಸಂತೋಷ ಪಡ್ತಾರೆ. ಹೀಗೆ ಹಿಂದೂ, ಮುಸ್ಲಿಂ, ಕ್ರೈಸ್ತರೆಲ್ಲ ಒಗ್ಗೂಡುವಂತಹ ಒಂದು ಸ್ಥಳ ನಂದಾಗಿದೆ, ನಮ್ಮ ಊರಿನಲ್ಲಿದೆ. ಇಲ್ಲಿ ಸೀಮೆ ಹಸುಗಳು ತುಂಬ ಇವೆ, ನಾಟಿ ಹಸುಗಳು ತುಂಬ ಇವೆ. ಇಲ್ಲಿ ನೋಡಿ ಬಂಧುಗಳೇ, ನಮ್ಮ ಮುಸ್ಲಿಂ ಬಾಂಧವರು, ಇಸ್ಲಾಂ ಬಾಂಧವರು ಇಲ್ಲೇ ಇದ್ದಾರೆ, ನಮ್ಮೂರಿನಲ್ಲೇ ಇದ್ದಾರೆ. ನಿಮಗೆ ಮತ್ತೊಂದು ವಿಷಯ ಹೇಳಬೇಕು. ಇಲ್ಲಿ ಸಮೀಪದಲ್ಲೇ, ಈ ದರ್ಗಾದ ಸಮೀಪದಲ್ಲೇ ಇಲ್ಲಿ ನೋಡಿ ನಮ್ಮ ಹಿಂದೂ ದೇವಾಲಯ ಇದೆ. ಇದು ಎಷ್ಟು ಖುಷಿ ಕೊಡುವಂಥ ವಿಚಾರ ಅಲ್ವಾ? ಮುಸ್ಲಿಂ ಬಾಂಧವರು ಹಾಗೂ ಹಿಂದೂ ಬಾಂಧವರು, ಕ್ರೈಸ್ತ ಬಾಂಧವರು ಒಟ್ಟೊಟ್ಟಿಗೆ ನಮ್ಮ ಊರಿನಲ್ಲಿ ವಾಸಿಸ್ತಾ ಇದ್ದೀವಿ. ನೆಮ್ಮದಿಯಾಗಿ ಖುಷಿಯಿಂದ ಎಲ್ಲರೂ ಒಬ್ರಿಗೊಬ್ಬರು ಆಸರೆಯಾಗಿ ಬದುಕ್ತಿದ್ದೀವಿ ಅನ್ನೋದು ಹೆಮ್ಮೆ ಬಂಧುಗಳೇ. ಇದು ದೇವಿ ಮಾರಮ್ಮನ ದೇವಸ್ಥಾನ. ತಾಯಿ ಮಹಾತಾಯಿ ಮಾರಮ್ಮ ಎಲ್ಲರನ್ನೂ ಸಲಹುತ್ತಾಳೆ, ಎಲ್ಲರನ್ನೂ ಕಾಪಾಡ್ತಾಳೆ. ಇಲ್ಲಿ ಹರಕೆ ಹೊತ್ತು ಬರುವಂಥ ಭಕ್ತರುಗಳು ಆಚರಣೆಯಲ್ಲಿ ತೊಡಗುತ್ತಾರೆ. ಮತ್ತು ಬಂಧುಗಳೇ, ಇಲ್ಲಿ
ಈ ದೇವಾಲಯದ ವಿಶೇಷ ಏನಪ್ಪ ಅಂತಂದರೆ ಭಕ್ತರು ಬೇಡಿದ್ದನ್ನು ಕೊಡುವಂಥ ಕರುಣಾ ಮಾತೆ. ಹಾಗೆ ಲೂರ್ದು ಮಾತೆ ದೇವಾಲಯ ಇದೆ. ಎಲ್ಲ ಮೆರವಣಿಗೆಗಳಲ್ಲಿ ನಾವು ಕೂಡ ಸಾಕ್ಷಿದಾರರಾಗ್ತೀವಿ ಬಂಧುಗಳೇ. ಹಾಗಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ ಅನ್ನುವಂಥ ಕವಿವಾಣಿಯ ಹಾಗೆ ನನ್ನೂರಿನಲ್ಲಿ ನಾವು ಮೂರೂ ಧರ್ಮದವರು ಒಗ್ಗಟ್ಟಾಗಿ ಈ ಪರಿಸರದ ಮಧ್ಯದಲ್ಲಿ ನಾವು ವಾಸ ಮಾಡ್ತಿದ್ದೀವಲ್ಲ, ನಮಗಿಂತ ಪುಣ್ಯವಂತರು ಇಲ್ಲಿ ಯಾರಿದ್ದಾರೆ ಬಂಧುಗಳೇ ಹೇಳಿ. ನೋಡಿ ಎಷ್ಟು ಚೆಂದದ ಪರಿಸರ, ಅಂದದ ಪರಿಸರದಲ್ಲಿ ನಾವಿದ್ದೇವೆ. ಹಾಗೆ ಎಲ್ಲರಿಗೂ ಸಾಕಷ್ಟು ನೀರುಗಳು ಕೂಡ ಇಲ್ಲಿ ನಮಗೆ ಲಭ್ಯವಾಗಿದೆ. ಇದೊಂದು ಕ್ರಿಕೆಟ್ ಗ್ರೌಂಡ್ ಕೂಡ ನನ್ನ ಊರಿನಲ್ಲಿದೆ ಅಂತ ಹೇಳ್ಕೊಡೋಕ್ಕೆ ಹೆಮ್ಮೆ ಆಗುತ್ತೆ. ದೊಡ್ಡ ಕ್ರಿಕೆಟ್ ಗ್ರೌಂಡ್ ಇದೆ ಇಲ್ಲಿ. ಹಾಗೆ ಬೇಕಾದಷ್ಟು ಜನ ಹೊರಗಡೆಯಿಂದ ಕ್ರಿಕೆಟ್ ಟೀಮೇ ಬಂದು ಇಲ್ಲಿ ಆಟ ಆಡ್ತಾ ಕ್ರಿಕೆಟ್ ಪ್ರೇಮಿಗಳಿಗೆ ಮನೋರಂಜನೆಯನ್ನು ಕೊಡುತ್ತೆ. ನೋಡಿ ಬಂಧುಗಳೇ, ಕುರಿ, ಕೋಳಿ, ಎಮ್ಮೆ ಎಲ್ಲ ಪ್ರಾಣಿ ವರ್ಗದವರು ಕೂಡ ನಮ್ಮ ಜೊತೆ ನಮ್ಮ ಊರಿನಲ್ಲಿದ್ದಾರೆ. ಇಲ್ಲಿ ನೋಡಿ ಅಡಿಕೆ ತೋಟ ಎಷ್ಟು ಚೆನ್ನಾಗಿದೆ. ಅಡಿಕೆ ತೋಟ, ತೆಂಗಿನ ತೋಟ, ಸುತ್ತಮುತ್ತಲ ಪರಿಸರದಿಂದ ನನ್ನ ಊರು ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನನಗೆ. ಇದು ಗಣೇಶನ ದೇವಾಲಯ. ಗಣಪ ಸರ್ವರನ್ನು ಸಲಹುತ್ತಾ ಇಲ್ಲಿ ನೆಲೆಗೊಂಡಿದ್ದಾನೆ ಬಂಧುಗಳೇ ನೋಡಿ. ಹಾಗೆ ಇಲ್ಲಿ ಪುಟ್ಟ ಮಕ್ಕಳಿಗೆ ಒಂದು ಉದ್ಯಾನವನ ಕೂಡ ಇದೆ. ಈ ಉದ್ಯಾನದಲ್ಲಿ ಮಕ್ಕಳು ಆಟವಾಡ್ತಾರೆ. ಪಾರ್ಕ್ ಇದೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ಥಳ ಇದೆ. ಹಾಗೆ ಇಲ್ಲಿ ವಾಕ್ ಮಾಡೋದಕ್ಕೂ ಕೂಡ ಸ್ಥಳ ಇದೆ. ಇದು ನನ್ನ ಊರು ಬಂಧುಗಳೇ.